ಹೇಗೆ ಯಾಮಾರ್ ಸೈನ್ ಮಾಡ್ಸೋದು ಮರ್ತ್ಬಿಟ್ನೋ. ಪೂಜಾ, ಈ ಸೈನ್ ಇಲ್ದೇನೆ ಏನಾದ್ರೂ ಮ್ಯಾನೇಜ್ ಮಾಡಕ್ಕಾಗಲ್ವಾ ನೋಡು. ಚಾನ್ಸೇ ಇಲ್ಲ. ಅವಳ ಸೈನ್ ಬೇಕೇ ಬೇಕು. ಇಲ್ಲ ಅಂದ್ರೆ ಲೋನ್ ಅಪ್ಲಿಕೇಶನ್ ಮುಂದೆನೆ ಹೋಗಲ್ಲ. ಅಯ್ಯೋ, ಅದ್ ಹಿಂಗ್ ಮಾಡ್ತೆ ನಾನು. ಇಂಥ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕಿತ್ತು ನಾನು. ಏನ್ ಮಾಡೋದೀಗ? ಹೇಗಾದ್ರೂ ಮಾಡಿ ಸೇವಂತಿ ಹತ್ರ 2 ಸೈನ್ ಮಾಡಿಸ್ಕೋಬೇಕು. ಬೇರೆ ದಾರಿನೇ ಇಲ್ಲ. ಸೇವಂತಿ ಹತ್ರ ಸೈನ್ ಹಾಕ್ಸಕ್ಕೆ ಎಷ್ಟು ಸರ್ಕಸ್ ಪಟ್ಟೆ ನಾನು. ಇವಾಗ ತಿರ್ಗಾ ಹೆಂಗ್ ಸೈನಿಗೆ ಕೇಳಿ ನಾನು. ಅಶ್ವಿನ್, ಸಡನ್ ಆಗಿ ಹೋಗಿ ನನಗೆ 2 ಸೈನ್ ಮಿಸ್ ಆಗಿದೆ ಅಂತ ಕೇಳು. ಆಗ ಸೇವಂತಿಗೆ ಡೌಟ್ ಬಂದು ಎಲ್ಲ ಚೆಕ್ ಮಾಡಿದ್ರೆ? ಡೌಟ್ ಬಂದ್ರೆ ನೆನ್ನೆನೆ ಬರ್ಬೇಕಾಗಿತ್ತು. ನೆನ್ನೆನೆ ಚೆಕ್ ಮಾಡ್ದಿರೋಳು ಇವತ್ತು ಹೇಗೆ ಚೆಕ್ ಮಾಡ್ತಾಳೆ? ಹಾಳಾದ್ದು. ನಾನು ನೆನ್ನೆನೆ ಕೇರ್ಫುಲ್ ಆಗಿರ್ಬೇಕಿತ್ತು. ಹಲೋ, ನಾನು ಕರ್ಣ ಅಂತ ಮಾತಾಡ್ತಿರೋದು. ಅದೇ ನಿಮ್ಮ ಹಾಸ್ಪಿಟಲ್ ICUನಲ್ಲಿ ಒಬ್ರು ನರ್ಸ್ ಅಡ್ಮಿಟ್ ಆಗಿದಾರಲ್ಲ, ಅವ್ರ ಕಡೆಯವರು. ಅವ್ರ ಕಂಡೀಷನ್ ಈಗ ಹೇಗಿದೆ? ರೆಸ್ಪಾನ್ಸ್ ಮಾಡ್ತಿದ್ದಾರಾ? ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ? ಇಲ್ವಾ? ಓಕೆ, ಥ್ಯಾಂಕ್ ಯು. ಈ ನರ್ಸ್ ಪೂರ್ತಿ ರಿಕವರ್ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೋ ಏನೋ. ಅಲ್ಲಿವರೆಗೂ ಮಗು ನಾವೇ ನೋಡ್ಕೋಬೇಕು. ಭಾವ, ನೀವಿಲ್ಲಿದ್ದೀರಾ? ನಿಮ್ಮನ್ ಮನೆ ಎಲ್ಲ ಹುಡುಕ್ಬಿಟ್ಟೆ. ಯಾಕತ್ಗೆ? ಮಗು ಏನಾದರೂ ತುಂಬಾ ಹಠ ಮಾಡ್ತಿದ್ದಾನ? ಅಯ್ಯೋ ಛೆ, ಹಾಗೆಲ್ಲ ಏನಿಲ್ಲ. ಕಾಮಾಗಿರತ್ತೆ ಯಾವಾಗ್ಲೂ ಪಾಪ. ನಿಮ್ ಥರ ಅನ್ನಿ. ಭಾವ, ಮಗು ಮಲಗ್ತು. ನಾನ್ ನಿಮ್ಮನ್ ಹುಡ್ಕೊಂಡ್ ಬಂದಿದ್ದು ಆ ಮಗು ಹೆಸರೇನು ಅಂತ ಕೇಳಕ್ಕೆ. ಹೆಸರು ನನಗೂ ಗೊತ್ತಿಲ್ಲ ಅದಕ್ಕೆ. ಅವ್ರ ಅಮ್ಮನೂ ಹೆಸರೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ಹೌದಾ? ಆ ಮಗು ಮನೇಲಿರೋವರೆಗೂ ನಾನು ಮಗುನ ಕೃಷ್ಣ ಅಂತ ಕರೀಲಾ? ನಿಮ್ಮಿಷ್ಟ ಅದಕ್ಕೆ. ಭಾವ, ಅವ್ರ ತಾಯಿ ಕಂಡೀಷನ್ ಇವಾಗ ಹೇಗಿದೆ ಅಂತೆ? ಅವಾಗವಾಗ ಪ್ರಜ್ಞೆ ಬರ್ತಿದ್ಯಂತೆ, ಬಟ್ ಮತ್ತೆ ಅನ್ಕಾನ್ಶಿಯಸ್ ಆಗ್ತಿದಾರಂತೆ. ರಿಕವರ್ ಆಗೋದಕ್ಕೆ ಇನ್ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಈಗ ತಾನು ಹಾಸ್ಪಿಟಲ್ ಕಾಲ್ ಮಾಡಿ ಮಾತಾಡ್ತಿದ್ದೆ. ಪಾಪ, ಅವ್ರ ಕಡೆಯವ್ರು ಯಾರು ಗೊತ್ತಿಲ್ಲ ಅಂತಂದ್ರಿ. ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದಕ್ಕೂ ಅವ್ರ ಕಡೆಯವ್ರು ಯಾರು ಬಂದಿರೋದು ಇಲ್ಲ. ಭಾವ, ನನಗೊಂದ್ಸಲ ಆ ನರ್ಸ್ನ ನೋಡ್ಬೇಕು ಅನಿಸ್ತಾ ಇದೆ. ಅದಕ್ಕೆ ನರ್ಸ್ನ ಮೀಟ್ ಮಾಡಿದ್ರೆ ಅವ್ರು ಯಾರು ಅಂತ ಡೌಟ್ ಬಂದ್ರೆ ಕಷ್ಟ. ಅದಕ್ಕೆ ವಿಸಿಟಿಂಗ್ ಅವರ್ಸ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. 1 ನಿಮಿಷ ಇರಿ, ಫೋನ್ ಮಾಡಿ ವಿಚಾರಿಸ್ತೀನಿ. ಸೇವಂತಿ ಒಬ್ಬಳೇ ಇದ್ದಾಳೆ. ಇದೇ ಕರೆಕ್ಟ್ ಟೈಮ್. ಈಗಲೇ 7 ಹತ್ರ 2 ಸೈನ್ ಹಾಕ್ಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನ್ ಅಶ್ವಿನ್? ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕಿದ್ರಲ್ಲ, 2 ಕಡೆ ಸೈನ್ ಮಿಸ್ ಆಗೋಗಿದೆ. ಒಂಚೂರು ಹಾಕೊಡ್ತೀರಾ? ಸೈನ್ ಮಾಡೋವಾಗ್ಲೇ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು ತಾನೆ. ಅವತ್ತೇ ಹಾಕ್ಬಿಡ್ತಾ ಇದ್ದೆ. ಹಾ, ನೋ ಪ್ರಾಬ್ಲಮ್. ಅದಕ್ಕೆ ಈಗ ಹಾಕೊಡಿ, ಪರವಾಗಿಲ್ಲ. ತಗೊಳ್ಳಿ. ಯಾವ್ದು ಮಿಸ್ ಆಗಿರೋ ಪೇಪರ್ಸ್? ಇಲ್ಲಿ. ಅದಕ್ಕೆ ವಿಸಿಟಿಂಗ್ ಅವರ್ಸ್ ಇಲ್ವಂತೆ ಅದಕ್ಕೆ. ಹಾ, ಏನದಕ್ಕೆ? ಏನೋ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀರಾ? ಏನೋ ಸೈನ್ ಆಗ್ತಿದ್ದೀರಾ? ಭಾವ, ಅದು ಅಶ್ವಿನು ಮತ್ತೆ ಕೆಫೆನ ಓಪನ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾನೆ. ಅದಕ್ಕೆ ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗೆ ಸೈನ್ ಬೇಕು, ಶ್ಯೂರಿಟಿ ಬೇಕು ಅಂತ ಹೇಳ್ದ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡ್ತಾ ಇದ್ದೆ. ಗುಡ್ ಗುಡ್. ಅಶ್ವಿನ್ ಎಲ್ಲಿಂದ ಲೋನ್ ಮಾಡಿಸ್ತಿದ್ದಾನಂತೆ? ಗೊತ್ತಿಲ್ಲ ಭಾವ, ಅದೆಲ್ಲ ನಾನೇನು ಕೇಳಕ್ ಹೋಗ್ಲಿಲ್ಲ. ಏನದಕ್ಕೆ? ಏನು ಕೇಳ್ದೆ ಡಾಕ್ಯುಮೆಂಟ್ಸ್ ಓದ್ದೆ ಸೈನ್ ಆಗ್ತಿದ್ದೀರಾ? ಇದು ತಪ್ಪಲ್ವಾ? ಅಲ್ಲ ಭಾವ, ಅದು ಅದಕ್ಕೆ ನೀವು ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಮೊದಲು ಇದನ್ನೆಲ್ಲ ಓದಿ, ಆಮೇಲೆ ಆರಾಮಾಗಿ ಸೈನ್ ಹಾಕಿ. ನೀವು ಲಾ ಓದಿದ್ದೀರಾ, ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಹಾಗಲ್ಲ ಭಾವ, ನಾನು ಬೇರೆ ಯಾರಿಗೂ ಹಾಕ್ತಾ ಇಲ್ಲ. ನಮ್ಮ ಅಶ್ವಿನಿಗೆ ತಾನೆ, ಅವನೆಲ್ಲ ಚೆಕ್ ಮಾಡಿರ್ತಾನೆ. ಅದಕ್ಕೆ ಅಶ್ವಿನ್ಗಲ್ಲ,
ನಾಳೆ ಬಂದು ಅರ್ಜುನ್ ಸೈನ್ ಹಾಕು ಅಂದ್ರು ನೀವು ಓದ್ಬಿಟ್ಟೆ ಸೈನ್ ಹಾಕ್ಬೇಕು ಆಯ್ತಾ? ಏನಂತೀಯ ಅಶ್ವಿನ್? ಹಾಂ ಹಾಂ ಆಯ್ತು ಭಾವ, ನೀವ್ ಹೇಳ್ತಿದ್ರ ಅಂದ್ಮೇಲೆ ಓದಿನೇ ಸೈನ್ ಹಾಕ್ತೀನಿ, ನೀವು ಕೋಪ ಮಾಡ್ಕೋಬೇಡಿ. ಹಾಗೆ ಮಾಡಿ. ಅಶ್ವಿನ್, ಭಾವ ಹೇಳ್ತಿರೋದು ಕರೆಕ್ಟ್. ನೋಡು, ನಾನೊಬ್ಬ ಲಾಯರ್ ಆಗಿ ಡಾಕ್ಯುಮೆಂಟ್ಸ್ನ ಓದ್ದೆ ಸೈನ್ ಮಾಡೋದು ತಪ್ಪಾಗತ್ತೆ. ನಾನಿವಾಗ ಹೇಗಿದ್ರು ಫ್ರೀ ಇದೀನಲ್ವಾ, ಡಾಕ್ಯುಮೆಂಟ್ಸ್ನ ನೀಟಾಗಿ ಓದ್ಬಿಟ್ಟೆ ಆಮೇಲೆ ಸೈನ್ ಮಾಡ್ತೀನಿ, ಸರಿನಾ? ಅದಕ್ಕೆ ಪರವಾಗಿಲ್ಲ, ನೀವು ಆರಾಮಾಗಿ ಓದಿನೇ ಸೈನ್ ಹಾಕಿ, ನನಗೇನು ಅರ್ಜೆಂಟ್ ಇಲ್ಲ. ನೀವು ಅಣ್ಣನ ನೋಡ್ಕೊಳ್ಳಿ, ಕೊಡಿ, ಆಮೇಲೆ ಓದ್ರಂತ. ಏಯ್, ನಿಮ್ಮಣ್ಣ ಆಫೀಸಿಗೆ ಹೋಗಾಯ್ತು, ನನಗೆ ಇವಾಗ ಯಾವ ಕೆಲಸನೂ ಇಲ್ಲ. ಓದ್ಬಿಟ್ಟೆ ನಾನು ಸೈನ್ ಮಾಡ್ಕೊಡ್ತೀನಿ, ಸರಿನಾ? ಹಲೋ. ಈ ಹಾಳಾದ ಕಾರಣ ಬರೋದಿನ್ನೊಂದು 5 ನಿಮಿಷ ಲೇಟ್ ಆಗಿದ್ರು ಆ ಸೇವಂತಿ ಸೈನ್ ಹಾಕಿರೋಳು. ಥೂ, ಮತ್ತಿದ್ದಲ್ಲಿ ಬಂದು ಎಲ್ಲ ಹಾಳು ಮಾಡಿಬಿಟ್ಟ. ಅದಕ್ಕೆ ಸರ್ ಹುಷಾರು, ನಿಧಾನ. ಸರ್ ನಿಧಾನ. ಭಾವ, ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ ಆಫೀಸಿಂದ? ಯಾಕೆ ಸಪ್ಪಗಿದ್ದೀರಾ ಭಾವ? ವಿಪರೀತ ಕಾಲ್ನೋವು ಪೂಜಾ. ಸರ್ಗೆ ಕಾಲ್ ನೋವು ಜಾಸ್ತಿ ಆಯ್ತು, ಅದಕ್ಕೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಓ ಹೌದಾ? ಡಾಕ್ಟರ್ ಏನಂದ್ರು? ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಭಾವ, ಸ್ವಲ್ಪ ರೆಸ್ಟ್ ಮಾಡಿ, ಕಾಲ್ ಮೇಲೆ ಜಾಸ್ತಿ ಭಾರ ಹಾಕ್ಬೇಡಿ, ಆಗ್ಲೇ ಅಲ್ವಾ ಹೀಲ್ ಆಗೋದು. ಹೌದು ಪೂಜಾ, ನನ್ ಮಾತೆ ಕೇಳಲ್ಲ ಅಂತಾರೆ ಸರ್. ಹಲೋ, ನೀನ್ ಬಂದಿರೋದು ನನ್ನ ಅಸಿಸ್ಟೆಂಟ್ ಆಗಿ ಒಳ್ಳೆ ಹೆಂಡತಿ ತರ ದಬಾಯಿಸ್ತೀಯಲ್ಲ. ಸರ್, ನಾನ್ ನಿಮ್ ಹೆಲ್ತ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ ವೈಫೇ ಆಗ್ಬೇಕಾ? ಅಸಿಸ್ಟೆಂಟ್ ಆಗಿ ಹೇಳ್ಬಾರ್ದಾ? ನನ್ನ ಮಾತಿನ ಅರ್ಥ ಹಾಗಲ್ಲ. ಸೇವಂತಿ ಕೂಡ ನನ್ನನ್ನು ಹೀಗೆ ದಬಾಯಿಸ್ತಾ ಇರ್ತಾಳೆ, ಅದಕ್ಕೆ ಹಾಗಂದೆ ಅಷ್ಟೇ. ಸರ್, ನಿಮ್ಮನ್ನ ಕೇರ್ ತಗೊಳ್ಳೋ ವಿಷಯದಲ್ಲಿ ನಿಮ್ಗೆ ನನ್ನಲ್ಲಿ ಸೇವಂತಿ ಮ್ಯಾಮ್ ಕಾಣಿಸಿದ್ರೆ ನನಗ್ ಸಂತೋಷನೇ ಸರ್. ಏನೇ ಹೇಳಿದ್ರು ಆ ವಾದನ ನಿನ್ ಕಡೆಗೆ ತಿರುಗಿಸ್ಕೊಂಡ್ಬಿಡ್ತೀಯ. ನೀನ್ ಒಳ್ಳೆ ಲಾಯರ್ ಆಗ್ತೇ ಬಿಡು. ಥ್ಯಾಂಕ್ ಯು ಸರ್. ಸರಿ ಮೀರಾ, ನೀನು ನಿನ್ನೆಯಿಂದ ಮನೆಗೆ ಹೋಗಿಲ್ಲ, ನೀನು ಮನೆಗೆ ಹೋಗಿ ನಾಳೆ ಬಂದ್ಬಿಡು. ಅಷ್ಟ್ರಲ್ಲಿ ನಾನು ಕೇಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿರ್ತೀನಿ. ಸೇವಂತಿ ಮೇಡಮ್ಗೆ ಹೇಳೇ ಹೋಗ್ತೀನಿ ಸರ್. ಪರವಾಗಿಲ್ಲ, ಸೇವಂತಿಗೆ ನಾನು ಹೇಳ್ತೀನಿ ಬಿಡು. ಸರ್, ಮೇಡಮ್ಗೆ ನೀವ್ ಹೇಳೋದೇ ಬೇರೆ, ನಾನೇ ಹೇಳೋದೇ ಬೇರೆ ಸರ್. ಸೇವಂತಿ ಮೇಡಮ್ಗೂ ನನ್ಗೂನು ಒಂದ್ ರ್ಯಾಪು ಬಿಲ್ಡ್ ಆಗಿದೆ. ಅದು ಅಲ್ದೆ ಮೇಡಮ್ ನಿಮ್ ಜವಾಬ್ದಾರಿನ ನನ್ಗೂ ವಹಿಸಿದ್ದಾರೆ. ಸೊ ನಾನ್ ಮೇಡಮ್ನ ಮೀಟ್ ಆಗ್ಬಿಟ್ಟು ನಿಮ್ ಬಗ್ಗೆ ರಿಪೋರ್ಟ್ ಕೊಟ್ಟೇ ಹೋಗ್ತೀನಿ. ಈ ಸೇವಂತಿದೊಳೆ ಮಾಫಿ ಆಗೋಯ್ತಲ್ಲ. ತಾನು ಬರಕ್ಕಾಗದೇ ಇರೋ ಕಡೆ ಎಲ್ಲ ನಿನ್ನ ನನ್ನ ಜೊತೆಲಿ ಕಳಿಸಿ ನಿನ್ನ ಹತ್ರ ರಿಪೋರ್ಟ್ ತಗೋತಾಳೆ. ಎಸ್ ಸರ್, ನಿಮ್ ವಿಷಯ ಏನೇ ಇದ್ರು ನಾನ್ ಸೇವಂತಿ ಮೇಡಮ್ಗೆ ರಿಪೋರ್ಟ್ ಮಾಡ್ಬಿಟ್ಟೆ ಹೋಗ್ತೀನಿ. ಮತ್ತೆ ಸೇವಂತಿ ಸೆಲೆಕ್ಷನ್ ಅಂದ್ರೆ ಸುಮ್ಮನೆನಾ? ಅವಳು ನನ್ನನ್ನು ನೋಡ್ಕೊಳಕ್ಕೆ ನೀನೇನು ಸೆಲೆಕ್ಟ್ ಮಾಡಿರ್ತಾಳೆ. ಫೈಲ್ ಕೊಡಿ. ಏಯ್, ನಾನಿನ್ನೂ ಸೈನ್ ಮಾಡಿಲ್ಲ. ಗೊತ್ತು, ಮತ್ತೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನಾನು ಒಂದ್ಸಲ ಚೆಕ್ ಮಾಡ್ತೀನಿ. ಅಶ್ವಿನ್,